ಎಲೆಕ್ಟ್ರಿಕ್ ಕಾರ್ ಡಿಎನ್ಎ ಹೊಂದಿರುವ ಭಾರತದ ಮೊದಲ ಮೋಟಾರ್ ಸೈಕಲ್ನ ನಿರ್ಮಾತೃ ಹಾಗೂ ಚೆನ್ನೈ ಮೂಲದ ಒಎಂ ಆಗಿರುವ ವ್ಯಾಪ್ಟಿ ಹವ ಇಂದು ಬೆಂಗಳೂರಿಗೆ ತನ್ನ ವಿಸ್ತರಣೆಯನ್ನು ಘೋಷಿಸಿದೆ. ಇದು ಕಂಪನಿಯು ತನ್ನ ಮೂಲ ಮಾರುಕಟ್ಟೆಯ ಹೊರಗೆ ಇಡುತ್ತಿರುವ ಮೊದಲ ಹೆಜ್ಜೆಯಾಗಿದೆ. ವ್ಯಾಪ್ಟಿ ಹವ ತನ್ನ ರಾಷ್ಟ್ರೀಯ ಬೆಳವಣಿಗೆಯ ಮುಂದಿನ ಹಂತಕ್ಕೆ ಪ್ರವೇಶಿಸುತ್ತಿರುವಾಗ ಈ ಕ್ರಮವು ಕಂಪನಿಯ ತಂತ್ರಜ್ಞಾನ ವೇದಿಕೆ ಮತ್ತು ಗ್ರಾಹಕ ಕೇಂದ್ರಿತ ಮಾಲೀಕತ್ವದ ಅನುಭವವನ್ನು ಭಾರತದ ತಂತ್ರಜ್ಞಾನ ರಾಜಧಾನಿಗೆ ಕೊಂಡೊಯ್ಯುತ್ತದೆ. ಕಳೆದ 6 ವರ್ಷಗಳಲ್ಲಿ ವ್ಯಾಪ್ಟಿ ಹವ ಮೋಟಾರ್ ಸೈಕಲ್ಗಳಿಗೆ ಎಲೆಕ್ಟ್ರಿಕ್ ಕಾರಿನ ಗುಣಲಕ್ಷಣಗಳನ್ನು ತರುವ ಹವಟೆಕ್ ವೇದಿಕೆಯನ್ನು ಅಭಿವೃದ್ಧಿಪಡಿಸುವ ಮೂಲಕ ಎಲೆಕ್ಟ್ರಿಕ್ ಮೋಟಾರ್ ಸೈಕ್ಲಿಂಗ್ ಪರಿಕಲ್ಪನೆಯನ್ನು ಮೂಲಭೂತ ಹಂತದಿಂದಲೇ ಮರುರೂಪಿಸಿದೆ. 200ಕ್ಕೂ ಹೆಚ್ಚು ಪೇಟೆಂಟ್ಗಳ ಬೆಂಬಲವನ್ನು ಹೊಂದಿರುವ ಕಂಪನಿಯ ಈ ಸಮಗ್ರ ತಂತ್ರಜ್ಞಾನ ವೇದಿಕೆಯು ಬ್ಯಾಟರಿ ವ್ಯವಸ್ಥೆಗಳು, ಪವರ್ ಎಲೆಕ್ಟ್ರಾನಿಕ್ಸ್, ಎಂಬೆಡೆಡ್ ಸಾಫ್ಟ್ವೇರ್ ಮತ್ತು ವಾಹನ ಬುದ್ಧಿವಂತಿಕೆ ವೆಹಿಕಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನಗಳನ್ನು ಒಳಗೊಂಡಿದೆ. ಚಾರ್ಜಿಂಗ್ ಸೌಲಭ್ಯ, ಕಾರ್ಯಕ್ಷಮತೆ, ವಿಶ್ವಾಸಾರ್ಹತೆ ಮತ್ತು ದೀರ್ಘಕಾಲೀನ ಮಾಲೀಕತ್ವದ ಭರವಸೆಯಂತಹ ವಾಹನ ಸವಾರರು ಎದುರಿಸುವ ನೈಜ ಪ್ರಪಂಚದ ಸವಾಲುಗಳನ್ನು ಪರಿಹರಿಸುವ ಏಕೈಕ ಗುರಿಯೊಂದಿಗೆ ಇವುಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಈ ವಿಸ್ತರಣೆಯ ಕೇಂದ್ರಬಿಂದುವಾಗಿ ಹೊಸ ಬೆಂಗಳೂರು ಎಕ್ಸ್ಪೀರಿಯನ್ಸ್ ಸೆಂಟರ್ ಅನುಭವ ಕೇಂದ್ರ ಕಾರ್ಯನಿರ್ವಹಿಸಲಿದೆ. ಇಲ್ಲಿ ಗ್ರಾಹಕರು 30 ವಾಹನದ ಹಿಂದಿರುವ ತಂತ್ರಜ್ಞಾನವನ್ನು ಅರಿಯಬಹುದು, ಟೆಸ್ಟ್ ರೈಡ್ ಮೂಲಕ ಮೋಟಾರ್ ಸೈಕಲ್ನ ಅನುಭವ ಪಡೆಯಬಹುದು ಹಾಗೂ ಮೀಸಲಾದ ಸೇವಾ ಬೆಂಬಲ ಮತ್ತು ಮಾರಾಟದ ನಂತರದ ಆರೈಕೆಯ ಪ್ರಯೋಜನಗಳನ್ನು ಪಡೆಯಬಹುದು. ಇವೆಲ್ಲವೂ ಅನುಕೂಲತೆ ಮತ್ತು ದೀರ್ಘಕಾಲೀನ ಬೆಂಬಲವನ್ನು ಆಧರಿಸಿದ ಮಾಲೀಕತ್ವದ ಅನುಭವವನ್ನು ಒದಗಿಸುತ್ತವೆ. ಈ ವಿಸ್ತರಣೆಯ ಕುರಿತು ಪ್ರತಿಕ್ರಿಯಿಸಿದ ವ್ಯಾಪ್ಟಿ ಹವೆಯ ಸಿಇಒ ಮತ್ತು ಸಹ ಸಂಸ್ಥಾಪಕ ದಿನೇಶ್ ಅರ್ಜುನ್ ಹೀಗೆ ಹೇಳಿದರು: ಬೆಂಗಳೂರು ಅರ್ಥಪೂರ್ಣ ಆವಿಷ್ಕಾರಗಳನ್ನು ಗೌರವಿಸುವ ನಗರವಾಗಿದೆ, ಹಾಗಾಗಿ ನಮ್ಮ ಮೊದಲ ವಿಸ್ತರಣೆಗೆ ಇದು ಅತ್ಯುತ್ತಮ ಸ್ಥಳವಾಗಿದೆ. ವ್ಯಾಪ್ಟಿ ಹವ್ನಲ್ಲಿ ಗ್ರಾಹಕರಿಗೆ ಅದು ನೀಡುವ ಅನುಭವದಷ್ಟೇ ತಂತ್ರಜ್ಞಾನವು ಉತ್ತಮವಾಗಿರುತ್ತದೆ ಎಂದು ನಾವು ಯಾವಾಗಲೂ ನಂಬಿದ್ದೇವೆ. ಅದಕ್ಕಾಗಿಯೇ ನಮ್ಮ ಎಲೆಕ್ಟ್ರಿಕ್ ಕಾರ್ ಡಿಎನ್ಎ ವೇದಿಕೆಯಿಂದ ಹಿಡಿದು ಮೀಸಲಾದ ಗ್ರಾಹಕ ಬೆಂಬಲ ಮತ್ತು ರಸ್ತೆ ಬದಿಯ ನೆರವಿನವರೆಗೆ ರೋಡ್ ಸೈಡ್ ಅಸಿಸ್ಟೆನ್ಸ್ ನಾವು ತೆಗೆದುಕೊಂಡ ಪ್ರತಿಯೊಂದು ನಿರ್ಧಾರವೂ ಒಂದು ಉದ್ದೇಶದಿಂದಲೇ ಪ್ರೇರೇಪಿತವಾಗಿದೆ: ಸವಾರರಿಗೆ ಅವರ ಮಾಲೀಕತ್ವದ ಪ್ರಯಾಣದ ಪ್ರತಿಯೊಂದು ಹಂತದಲ್ಲೂ ಸಂಪೂರ್ಣ ವಿಶ್ವಾಸವನ್ನು ನೀಡುವುದು. ಈ ಅನುಭವ ಕೇಂದ್ರದ ಪ್ರಮುಖ ಆಕರ್ಷಣೆಯೆಂದರೆ ವ್ಯಾಪ್ಟಿ ಹವೆಟ್ 30 ಮೋಟಾರ್ ಸೈಕಲ್ ಹವೆಟೆಕ್ ತಂತ್ರಜ್ಞಾನದ ಮೇಲೆ ನಿರ್ಮಿಸಲಾದ ಮತ್ತು ವ್ಯಾಪಕವಾಗಿ ಬಳಕೆಯಲ್ಲಿರುವ ಕ್ಸ್ 2 ಚಾರ್ಜಿಂಗ್ ಮಾನದಂಡಕ್ಕೆ ಹೊಂದಿಕೊಳ್ಳುವ ಈ ಮೋಟಾರ್ ಸೈಕಲ್. We are very excited to be in Bangalore. This is our very first experience center. We've been building this motorcycle for the last 8 years. In fact, we are one of the biggest beneficiaries of Ministry of Heavy Industries. That's why we had the pleasure of having Minister Sri H.D. Kumaraswamy sir also here to inaugurate our store. We've been building the tech for making electric motorcycles not only for India but for the world. This is the first time this high voltage technology has been put on electric motorcycles at this scale ever in the world, and we hope to not only bring electric motorcycling in India but export the same thing across the world in as many countries as possible. One of the key points that I want to mention is also that India is the leader in motorcycle exports globally, and we want to ensure that even with electrification and electric motorcycles, we remain the leader in the world. That's about it. Thank you so much for coming. We're going to be expanding to 7 more cities within the end of the financial year, and we have a lot more in store. Our customers are also extremely happy with the motorcycle, so we're excited to see what Bangalore thinks of us as well.